ಪಿಯ ಏನು ಕನಸು ಕಾಣ್ತಾರಲ್ಲ ಇವರು ನಮ್ಮ ಯಡಿಯೂರಪ್ಪನವರು ಅವರಿದ್ದಂಥ ಅವರು ತಮ್ಮ ಮಗನ ಸಿ ಎಮ್ ಮಾಡೋದು ಭಾಳ ಕಷ್ಟದ ಕೆಲಸ ಅನ್ನೋದು ಈಗಾಗಲೇ ಮನವರಿಕೆ ಆಗಿರುವಂಥ ವಿಷಯ. ಹೀಗಾಗಿ ಅದಕ್ಕೆ ನಮ್ಗೆ ಯಾರು ಸಹಾಯ ಬೇಡಪ್ಪ, ಮಿತ್ರತ್ವ ಅಷ್ಟೇ ಇರಲಿ ಅನ್ನುವಂಥ ಲೆಕ್ಕದಲ್ಲಿ ಅದಾರ. ಅದ್ರ ಭವಿಷ್ಯ ಯಾರಿಗೆ ಗೊತ್ತು, ನಾಳೆ ಏನಾಗ್ಬೋದು ಅಂತೇಳಿ. ಅದಕ್ಕಾಗಿ ಅದೆಲ್ಲ ಭವಿಷ್ಯ ಏನೋ ಆಗಿರಿ ನಾನು ಅದನ್ನು ಸರಿಯಾಗಿ ಫೇಸ್ ಮಾಡ್ತೀನಿ ಅಂತೇಳಿ ತಮ್ಮ ಅನುಭವದ ನೆಲೆಗಟ್ಟಿನಲ್ಲಿ ಈಗ ಹೆಂಗೆ ಸಿದ್ದರಾಮೋತ್ಸವ ಮಾಡಿದ್ರು ಹಂಗೆ ಅಭಿಮಾನೋತ್ಸವ ಮಾಡ್ತಾ ಇದ್ದಾರೆ. ಅದು ನಮ್ಮ ಯಡಿಯೂರಪ್ಪನವರ ಮೇಲಿಂದ ಅಭಿಮಾನಿಗಳು ಅಂತೇಳಿ 50 ವರ್ಷಗಳು ರಾಜಕೀಯ ಮಾಡಿದ್ದಾರೆ ಅಂತೇಳಿ ಆ ಒಂದು ದೊಡ್ಡ ಸಮಾರಂಭ ನಿಶ್ಚಿತವಾಗಿಯೂ ಯಶಸ್ವಿ ಆದ್ರೆ ಅವ್ರು ಅಂದ್ಕೊಂಡಂಗೆ ಆದ್ರೆ ಮುಂಬರುವ ದಿನಗಳಲ್ಲಿ ಮಾತ್ರ ನಿಶ್ಚಿತವಾಗಿಯೂ ಯಡಿಯೂರಪ್ಪನವರು ಸಿದ್ದರಾಮಯ್ಯರ ಎಡಬಲದಲ್ಲಿ ಏನಪ್ಪ ನಿಂತು ಹೋರಾಟ ಮಾಡುವಂಥ ವ್ಯಕ್ತಿತ್ವ ಪಡೆದಿದ್ದಾರೆ ಅಂತೇಳಿ. ಅದೇ ಕಾಲಕ್ಕೆ ಸಿದ್ದರಾಮಯ್ಯನವರು ಸಹಿತ ಈಗ ತಿಳ್ಕೊಂಡಿದ್ದಾರೆ ಅಂತ ಇತ್ತೀಚೆಗೆ ಒಂದು ಸ್ವಲ್ಪ ಏನೋ ಇಲ್ಲ ಹೈಕಮಾಂಡ್ ಹೇಳಿದಂಗೆ ಕೇಳ್ದಂತ ಅಂತ ಇದ್ದಾರೆ. ಡಿ ಕೆ ಶಿ ಅವರು ನಿಧಾನಕ್ಕೆ ಮೃದು ಆಗ್ತಾಯಿದ್ದಾರೆ. ಇವೆಲ್ಲ ನೋಡಿದರೆ ಅವ್ರಿಗೂ ಭಯ ಹುಟ್ಟದ. ಯಾಕೆ ಹಿಂದೆಲ್ಲ ನಾಳೆ ಈ ಯಡಿಯೂರಪ್ಪನವರು ಏನೋ ಒಂದು 100 ಅಥವಾ ಒಂದು 89 ಸೀಟ್ ಆಯ್ಕೆ ಮಾಡ್ಕೊಂಬಂದ. ಅದೇ ಕಾಲಕ್ಕೆ JDS ಆಯ್ಕೆ ಮಾಡ್ಕೊಂಬಂದರು. ನಾಳೆ BJP ಮತ್ತು JDS ಸಮ್ಮಿಶ್ರ ಸರ್ಕಾರ ಆಗೋ ಸಾಧ್ಯತೆಗಳದಾವ ಅಂತ ತಿಳ್ಕೊಂಡು ಇವರು ಇವತ್ತು ಅದನ್ನೆಲ್ಲ ತಿಳ್ಕೊಂಡು ಅಗ್ದಿ ಎಚ್ಚರಿಕೆ ಇಡುವಂಥ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಏನೋ ಮಾಡಲಿ, ಈ ಚಿತ್ರದುರ್ಗದ ಮಹಾಸಭೆ ನಿಶ್ಚಿತವಾಗಿಯೂ ರಾಜ್ಯದ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸ್ತದೆ. ಆದರೆ ಅದರಿಂದ ಅವರು ಅಧಿಕಾರ ಹಿಡಿತಾರೆ ಅನ್ನೋದು ಮಾತಲ್ಲ. ಅಟ್ಲೀಸ್ಟ್ ಒಂದು ದೊಡ್ಡ ಸ್ಪರ್ಧೆಯನ್ನು ಮುಂಬರುವ 2028 ಚುನಾವಣೆಯಲ್ಲಿ ಮಾಡ್ತಾರೆ. ಜೊತೆಗೆ JDS ಸಹಿತ ಈಗಾಗಲೇ ಸುಳ್ಳು ನಡೆಸ್ತದೆ. 25 ವರ್ಷಗಳ ತನ್ನ ಒಂದೇನು ಹಬ್ಬ ಆಚರಿಸ್ತಾ ಹೋಗ್ತಾಯಿದೆ ಮತ್ತು ಆದಷ್ಟು ಜನರು ಕೂಡಿಸ್ತಾ ಇದೆ. ನೋಡ್ಬೇಕು ಅದನ್ನು ಏನಾಗ್ತದೆ ಅಂತೇಳಿ. ಬಟ್ ಚಿಕ್ಕಾಟ ಮಾತ್ರ ಅದು JDS ಮತ್ತು BJP ಮಧ್ಯೆಲ್ಲ ಯಡಿಯೂರಪ್ಪ ಮತ್ತು ವರ್ಸಸ್ ದೇವೇಗೌಡ. ಅದೇ ಕಾಲಕ್ಕೆ ಅಥವಾ HDK, ಅದೇ ಕಾಲಕ್ಕೆ ಕಾಂಗ್ರೆಸ್ನಲ್ಲಿ ಒಡಕು ಇವ್ರಿಗೆ ಲಾಭ ಆಗೋದು ನೋಡ್ಕೋಬೋದು. ಕಾಂಗ್ರೆಸ್ ಬಿಟ್ಟು ವಿಷಯ ಇಲ್ಲಾಂದ್ರೆ BJP ಸಲ ಅಧಿಕಾರಕ್ಕೆ ಬರ್ಬೋದೇನೋ. ಆದರೆ